ಶುಭೋದಯ ಮಕ್ಕಳೇ. ಎಲ್ಲಿ ನೋಡಿದ್ರು ಕರೋನದ್ದೇ ಹಾವಳಿ ಜಾಸ್ತಿ ಆಗಿಬಿಟ್ಟಿದೆ. ವಿಶ್ವದಾದ್ಯಂತ ಇದು ಪಸರಿಸ್ಬಿಟ್ಟಿದೆ. ಹಾಗಾಗಿ ಎಲ್ಲರೂ ಕೂಡ ನಿಮ್ಮ ಮನೆಗಳಲ್ಲೇ ಇರಿ. ದಯವಿಟ್ಟು ಮನೆ ಬಿಟ್ಟು ಹೊರಗಡೆ ಬರಬೇಡಿ ಅಂತ ಹೇಳಿ ನಾನು ನಿಮ್ಮೊಂದು ಕಿವಿ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಜೀವ ರಕ್ಷಣೆ ನಿಮ್ಮ ಕೈಯಲ್ಲಿದೆ. ಹಾಗಾಗಿ ಎಲ್ಲರೂ ಕೂಡ ನಿಮ್ಮ ಮನೆಯಲ್ಲೇ ಇರಿ. ಆದಷ್ಟು ಪುಸ್ತಕಗಳನ್ನು ಓದ್ತಾ ಇರಿ. ಆಗಾಗ ಓದಿ ನಿಮ್ಮ ಒಂದು ಜ್ಞಾನವನ್ನು ಹೆಚ್ಚಿಸ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಈ ದಿನ ನನ್ನ ಪಾಠವನ್ನು ಆರಂಭಿಸ್ತೀನಿ. ಈ ದಿನ ಒಂದು ಪದ್ಯವನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಯಾವುದು ಆ ಪದ್ಯ ಅಂತ ಹೇಳಿದ್ರೆ, ವಸಿಷ್ಠ ವಿಶ್ವಾಮಿತ್ರರ ವಿವಾದ. ನೋಡಿ, ದೇವಲೋಕ ನೀವು ಕೇಳಿರ್ಬೋದು. ದೇವಲೋಕದಲ್ಲಿ ದೇವೇಂದ್ರ ಒಂದು ಸಭೆ, ಒಡ್ಡೋಲಗ, ದೇವೇಂದ್ರನ ಸಭೆ ಇರುತ್ತೆ, ಒಡ್ಡೋಲಗ ಇರುತ್ತೆ. ಆ ಒಡ್ಡೋಲಗದಲ್ಲಿ ಹಲವಾರು ಋಷಿ ಮುನಿಗಳು ಎಲ್ಲರೂ ಕೂಡ ಸೇರಿರ್ತಾರೆ. ಅಂತಹ ಋಷಿ ಮುನಿಗಳ ಮಧ್ಯದಲ್ಲಿ ದೇವೇಂದ್ರ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಅದು ಕೂಡ ಯಾರನ್ನೂ ಕೂಡ ಪ್ರಶ್ನಿಸದೆ ವಸಿಷ್ಠರನ್ನೇ ಪ್ರಶ್ನಿಸ್ತಾರೆ. ಏನಂತ, ಈ ಒಂದು ಭೂಲೋಕದಲ್ಲಿ ಯಾರಾದರೂ ಸತ್ಯಸಂಧರಾಗಿರ್ತಕ್ಕಂಥ, ಇಷ್ಟು ಹೊತ್ತಿನವರೆಗೂ ಕೂಡ ಯಾರು ಸುಳ್ಳನ್ನೇ ಹೇಳದೆ ಇರ್ತಕ್ಕಂತಹ, ಸತ್ಯವಂತರಾಗಿರ್ತಕ್ಕಂಥ, ಸತ್ಯಸಂಧರಾಗಿರ್ತಕ್ಕಂಥ ರಾಜ ಯಾರಾದರೂ ಇದ್ದಾರಾ ಅಂತ ಹೇಳಿ ಪ್ರಶ್ನೆಯನ್ನು ಕೇಳ್ತಾರೆ. ಅದಕ್ಕೆ ವಸಿಷ್ಠರು ಉತ್ತರಿಸ್ತಾರೆ, ಹೌದು, ಭೂಲೋಕದಲ್ಲಿ ಇದ್ದಾರೆ. ಇಕ್ಷ್ವಾಕು ವಂಶ ಕುಲ ತಿಲಕನಾಗಿರ್ತಕ್ಕಂತಹ ಹರಿಶ್ಚಂದ್ರ ಎಲ್ಲ ಸತ್ಯಸಂಧ ಮಹಾರಾಜ ಅಂತ ಹೇಳಿ ಇದ್ದಾರೆ ಅಂತ ಹೇಳಿ ಹೇಳಿದಾಗ ತುಂಬಾ ಕೋಪಿಷ್ಠನಾಗಿರ್ತಕ್ಕಂತಹ ವಿಶ್ವಾಮಿತ್ರ ಎದ್ದು ನಿಂತು ವಸಿಷ್ಠರನ್ನ ಮಾತಾಡ್ತಾರೆ. ಏನಿದು, ಈ ರೀತಿಯಲ್ಲಿ ಹೇಳ್ತಾ ಇದ್ದೀರಲ್ಲ, ನೀವು ಹೇಳಿದಂತಹ ಸತ್ಯಸಂಧ ಹರಿಶ್ಚಂದ್ರ ಮಹಾರಾಜ ಇದ್ದಾನೆ ಅಂತ ಹೇಳ್ತಿದ್ದೀರಲ್ಲ, ಈ ಮಾತನ್ನ ವಾಪಸ್ ತಗೊಳ್ಳಿ. ಯಾಕೆ ಅಂದ್ರೆ ನಾನು ನಿಮ್ಮ ಮಾತನ್ನ ಸುಳ್ಳು ಮಾಡಿ ತೋರಿಸ್ತೀನಿ, ಸತ್ಯಸಂಧ ಅಲ್ಲ ಅನ್ನೋದನ್ನ ಸುಳ್ಳು ಮಾಡಿ ತೋರಿಸ್ತೀನಿ ಅಂತ ಹೇಳಿ ಪ್ರತಿಜ್ಞೆಯನ್ನ ಮಾಡ್ತಾರೆ. ಹೀಗೆ ಈ ಒಂದು ವಸಿಷ್ಠ ಮತ್ತು ವಿಶ್ವಾಮಿತ್ರರ ನಡುವೆ ನಡೆದಂತಹ ವಿವಾದ ಚರ್ಚೆ ಏನಿದೆ, ಆ ಚರ್ಚೆಯನ್ನು ನಮ್ಮ ರಾಘವಾಂಕ ಕವಿ ತುಂಬಾ ಮನೋಜ್ಞವಾಗಿ ಈ ಒಂದು ಪದ್ಯದ ಮೂಲಕ, ವಸಿಷ್ಠ ವಿಶ್ವಾಮಿತ್ರರ ವಿವಾದ ಎನ್ನುವ ಪದ್ಯದ ಮೂಲಕ ತುಂಬಾ ಮನೋಜ್ಞವಾಗಿ ಬಿಂಬಿಸಿರ್ತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ. ವಸಿಷ್ಠ ವಿಶ್ವಾಮಿತ್ರರ ವಿವಾದ ಈ ಒಂದು ಪದ್ಯದ ಮೂಲಕ ತುಂಬಾ ಚೆನ್ನಾಗಿ ವಿವರಣೆಯನ್ನು ಕೊಟ್ಟಿದ್ದಾರೆ, ಮನೋಜ್ಞವಾಗಿ ವರ್ಣಿಸಿರುವಂತಹದನ್ನ ಕಾಣಬಹುದಾಗಿದೆ. ಈ ಪದ್ಯವನ್ನು ಬರೆದಿರ್ತಕ್ಕಂಥವ್ರು ರಾಘವಾಂಕ. ಹಾಗಾದ್ರೆ ನಾವು ಪದ್ಯ ಭಾಗವನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಮೊದಲನೇದಾಗಿ ಈ ಪದ್ಯ ರಚನಕಾರರಾಗಿರ್ತಕ್ಕಂಥ ರಾಘವಾಂಕ ಮಹಾಶಯರ ಬಗ್ಗೆ ತಿಳ್ಕೊಳ್ಳೋಣ. ಈ ರಾಘವಾಂಕರ ಸ್ಥಳ ಹಂಪೆ. ಇವರು ಸುಮಾರು 13ನೇ ಶತಮಾನದಲ್ಲಿ ಇದ್ರು ಅಂತ ಹೇಳಿ ಊಹಾಪೋಹಗಳಿವೆ. ಆದರೆ ಕರಾರುವಾಕ್ಕಾಗಿ ನಮಗೆ ಗೊತ್ತಿಲ್ಲ, 13ನೇ ಶತಮಾನದ ಕವಿ ಅಂತ ಹೇಳಿ ಹೇಳ್ತಾರೆ. ಅಷ್ಟೇ ಅಲ್ಲ, ಈತ ಹರೀಶ್ವರನ ವರ ಸುತ ಅಂತ ಹೇಳಿ ತಮ್ಮನ್ನ ತಾವು ಹೇಳ್ಕೊಂಡಿದ್ದಾರೆ. ವರ ಸುತ ಅಂದ್ರೆ ಹರೀಶ್ವರನ ವರ ಪ್ರಸಾದದಿಂದ ಜನ್ಮಿಸಿದ್ದೀನಿ ಅಂತ ಹೇಳಿ ತಮ್ಮ ಬಗ್ಗೆ ಹೇಳ್ಕೊಂಡಿದ್ದಾರೆ. ಈ ರಾಘವಾಂಕನ ಒಂದು ಸಂದರ್ಭದಲ್ಲಿ, ಈ ಕವಿ ಇದ್ದಂಥ ಸಂದರ್ಭದಲ್ಲಿ ಚಂಪು ಕಾವ್ಯ. ಏನಪ್ಪ ಇದು ಚಂಪು ಕಾವ್ಯ? ಚಂಪು ಕಾವ್ಯ ಅಂತ ಹೇಳಿದ್ರೆ ಗದ್ಯ ಮತ್ತು ಪದ್ಯ ಮಿಶ್ರಿತವಾದಂತಹ ಒಂದು ಕಾವ್ಯ. ಅಂದ್ರೆ ಗದ್ಯ ಪದ್ಯ ಎರಡನ್ನೂ ಕೂಡ ಒಳಗೊಂಡಿರ್ತಕ್ಕಂಥ ಶೈಲಿಯಲ್ಲಿ ರಚನೆ ಮಾಡಿರ್ತಕ್ಕಂಥ ಕಾವ್ಯವನ್ನೇ ನಾವು ಚಂಪು ಕಾವ್ಯ ಅಂತ ಹೇಳಿ ಕರಿತೀವಿ. ಅಷ್ಟೇ ಅಲ್ಲ, ಈತನ ಕಾಲದಲ್ಲಿ ಹರಿಹರ, ರಾಘವಾಂಕನ ಸೋದರ ಮಾವನು ಕೂಡ ಹೌದು, ಗುರುವು ಕೂಡ ಹೌದು ಹರಿಹರ. ಹಾಗಾಗಿ ಇವರಿಬ್ಬರು ಕೂಡ ಆ ಕ್ರಾಂತಿಯನ್ನೇ ಉಂಟು ಮಾಡಿದ್ರು. ಸಾಹಿತ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಕ್ರಾಂತಿಯನ್ನ ಉಂಟು ಮಾಡಿದ್ರು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಹಾಗಾಗಿ ಇವರನ್ನ ಕ್ರಾಂತಿ ಕವಿಗಳು ಅಂತ ಹೇಳಿ ಕೂಡ ಕರಿತೀವಿ. ಕ್ರಾಂತಿ ಕವಿಗಳು ಅಂತ ಕರಿತೀವಿ. ಅಷ್ಟೇ ಅಲ್ಲ, ಈ ರಾಘವಾಂಕ ಷಟ್ಪದಿಗಳಲ್ಲಿ ಕಾವ್ಯವನ್ನ ರಚನೆ ಮಾಡಲಿಕ್ಕೆ ಆರಂಭಿಸಿದ್ರು. ಹಾಗಾಗಿ ಇವರನ್ನ ಷಟ್ಪದಿ ಪ್ರವರ್ತಕ. ಷಟ್ ಅಂತ ಹೇಳಿದ್ರೆ 6, ಪದಿ ಅಂದ್ರೆ ಸಾಲು. ಷಟ್ಪದಿ ಸಾಲು, ಷಟ್ಪದಿ ಪ್ರವರ್ತಕ ಅಂತ ಹೇಳಿದ್ರೆ ಹುಟ್ಟು ಹಾಕಿದವರು. ಪ್ರವರ್ತಕ ಅಂತ ಹೇಳಿದ್ರೆ ಉಗಮಕ್ಕೆ ಕಾರಣವಾಗಿರ್ತಕ್ಕಂಥವ್ರು, ಹುಟ್ಟು ಹಾಕಿದವರು ಅಂತ ಕೂಡ ಹೇಳ್ಬೋದು. ಹಾಗಾಗಿ ಷಟ್ಪದಿಯ ಪ್ರವರ್ತಕ ಅಂತ ಹೇಳಿ ಕರಿತೀವಿ. ಅಷ್ಟೇ ಅಲ್ಲ, ಇವರು ವಾರ್ಧಕ ಮತ್ತು ಉದ್ದಂಡ ಷಟ್ಪದಿಗಳಲ್ಲಿ ಹಲವಾರು ಕಾವ್ಯಗಳನ್ನು ಕೂಡ ರಚನೆ ಮಾಡಿದ್ದಾರೆ. ಇಂತಹ ರಾಘವಾಂಕ
ಸುಮಾರು ಗ್ರಂಥಗಳನ್ನು ಬರೆದಿದ್ದಾರೆ. ಅಲ್ಲಿ ನಾನು ಮುಖ್ಯವಾಗಿ ನಿಮಗೆ 6 ಗ್ರಂಥಗಳ ಬಗ್ಗೆ ವಿವರಣೆಯನ್ನು ಕೊಡ್ತೀನಿ. ಹರಿಶ್ಚಂದ್ರ ಕಾವ್ಯ ಅವರು ಬರೆದಿರ್ತಕ್ಕಂಥ ಒಂದು ಕಾವ್ಯ ವೀರೇಶ ಚರಿತೆ ಅಂತ, ನಂತರ ಸಿದ್ದರಾಮ ಪುರಾಣ, ಸೋಮನಾಥ ಚಾರಿತ್ರ, ಶರಭ ಚಾರಿತ್ರ, ಹರಿಹರ ಮಹತ್ವ, ರಾಘವಾಂಕ, ಹೀಗೆ ರಾಘವಾಂಕ ಹಲವಾರು ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇವರಿಗೆ ಸಾಕಷ್ಟು ಬಿರುದುಗಳು ಕೂಡ ಇದ್ವು. ಏನು? ಉಭಯ ಕವಿ ಶರಭ ಭೇರುಂಡ ಒಂದು, ನಂತರ ಎರಡನೇದಾಗಿ ಕವಿ ಕಮಲ ಮಾರ್ಥಾಂಡ, ಸೆಕೆಂಡ್ ಒನ್ ಎರಡನೇದಾಗಿ, ಮೂರನೇದಾಗಿ ರಾಘವಾಂಕ ಪಂಡಿತ, ಚತುರ ಕವಿರಾಯ, ಹೀಗೆ ಹಲವಾರು ಬಿರುದುಗಳು ಇದ್ದಂಥದ್ದನ್ನು ಕೂಡ ನಾವು ಕಾಣಬಹುದಾಗಿದೆ. ಇಷ್ಟು ರಾಘವಾಂಕ ಕವಿಯ ಬಗ್ಗೆ ನೀವು ಸಾಕಷ್ಟು ಇನ್ನು ಬೇರೆ ಬೇರೆ ಪುಸ್ತಕಗಳಲ್ಲಿ ರೆಫರ್ ಮಾಡಿ ನೋಡ್ಬೋದು. ಆದರೆ ನಿಮಗೆ ಇಷ್ಟರ ಮಟ್ಟಿಗೆ ಕಲಿತರೆ ಸಾಕು ರಾಘವಾಂಕನ ಒಂದು ಬಗ್ಗೆ. ಇದು ನಿಮಗೆ 3 ಅಂಕಗಳ ಪ್ರಶ್ನೆಯನ್ನು ಕೇಳಲಾಗುತ್ತೆ ಪರೀಕ್ಷೆಯಲ್ಲಿ. ಹಾಗಾಗಿ ಇದರ ಬಗ್ಗೆ ಸಾಕಷ್ಟು ಗಮನವನ್ನು ನೀವು ಹರಿಸಬೇಕಾಗತ್ತೆ. ಈಗ ನಾವು ಪದ್ಯ ಭಾಗಕ್ಕೆ ಬಂದಾಗ ನೋಡಿ, ಈ ಪದ್ಯ ಭಾಗ ಓದುವಂಥ ಸಂದರ್ಭದಲ್ಲಿ ದಯವಿಟ್ಟು ಗಮನಿಸಿ ಸೂಚನೆಗಳನ್ನು. ಪುಸ್ತಕ ನಿಮ್ಮ ಬಳಿ ಇರಬೇಕು. ಪದ್ಯ ಭಾಗವನ್ನು ಓದುವಂಥ ಸಂದರ್ಭದಲ್ಲಿ ಈ ಪದ್ಯ ಭಾಗವನ್ನು ಯಾವ ರೀತಿಯಲ್ಲಿ ಓದ್ತೀನಿ ಆ ರೀತಿಯಲ್ಲಿ ನೀವು ಪ್ರತಿಯೊಂದು ಪದವನ್ನು ಕೂಡ ಸ್ಪ್ಲಿಟ್ ಮಾಡ್ಕೊಳ್ಬೇಕು. ಸ್ಪ್ಲಿಟ್ ಮಾಡಿನೇ ಕಲಿಬೇಕು. ಆಗ ನಿಮಗೆ ಈಸಿಯಾಗಿ ಸುಲಭವಾಗಿ ಗೊತ್ತಾಗುತ್ತೆ. ಈಗ ಇಂದ್ರನ ಒಡ್ಡೋಲಗದಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಸನ್ನಿವೇಶ ಪದ್ಯಭಾಗವನ್ನು ಓದ್ತೀನಿ, ದಯವಿಟ್ಟು ನೋಡಿ. ಒಡಲನ್ ಆವರಿಸಿದ ಅಂಗ ಉಪಾಂಗ ಸಂಕುಲದ ನಡುವೆ ನಯನ ದ್ವಯಂಗಳು ಸಲೆ ನವಗ್ರಹದ ನಡುವೆ ಚಂದ್ರ ಆದಿತ್ಯ ಉರ್ವಿಯಂ ಪರ್ವಿ ಪಸರಿಸಿದ ನಾನಾ ನದಿಗಳ ನಡುವೆ ಸುರ ಚಿರ ಗಂಗೆ ತುಂಗಭದ್ರೆಗಳ್ ಒಪ್ಪ ಒಡೆದು ಮಹಿಮೆಯೊಳ್ ಎಸೆವ ತೆರದಿ ಸುರಪನ ಸಭೆಯನ್ ಎಡೆಗೊಂಡ ಮುನಿಕುಲದ ನಡುವೆ ಇರ್ದರ್ ಅಧಿಕ ವಿಶ್ವಾಮಿತ್ರ ವಾಸಿಷ್ಠರು. ಇದು 6 ಸಾಲುಗಳನ್ನು ಒಳಗೊಂಡಿರ್ತಕ್ಕಂಥ ಪದ್ಯ. ಷಟ್ಪದಿಯ ಪ್ರಕಾರ, ಷಟ್ಪದಿಯಲ್ಲಿ ಇರ್ತಕ್ಕಂಥ ಒಂದು ಪದ್ಯ. ಈ ಪದ್ಯದ ವಿವರಣೆಯನ್ನು ನೋಡೋದಾದ್ರೆ, ನಮ್ಮ ಒಂದು ಶರೀರ, ಒಡಲು ಅಂತ ಹೇಳಿದ್ರೆ ಶರೀರ, ಒಡಲು ಅಂತ ಹೇಳಿದ್ರೆ ಶರೀರ. ಈ ಒಡಲನ್ನ ಆವರಿಸಿರ್ತಕ್ಕಂತಹ ಶರೀರ, ದೇಹವನ್ನ ಆವರಿಸಿರ್ತಕ್ಕಂತಹ, ದೇಹದಲ್ಲಿ ಇರ್ತಕ್ಕಂತಹ ಆವರಿಸಿದ ಸುತ್ತುವರೆದಿರ್ತಕ್ಕಂಥ ಅಂಗ ಉಪಾಂಗ. ನಮ್ಮ ದೇಹದಲ್ಲಿ ಹಲವಾರು ಅಂಗಗಳು ಇದೆ. ಆ ಅಂಗಗಳಲ್ಲಿ ಉಪ ಅಂಗಗಳು ಕೂಡ ಇವೆ. ಆ ಒಂದು ಅಂಗ ಉಪಾಂಗಗಳ ಸಂಕುಲ ಅಂತ ಹೇಳಿದ್ರೆ ಸಮೂಹ, ಎಲ್ಲ ಅಂಗಗಳನ್ನು ಒಳಗೊಂಡಿರ್ತಕ್ಕಂತಹ ಸಮೂಹದ ನಡುವೆ ಇಷ್ಟೆಲ್ಲ ಅಂಗಗಳಿದ್ರೂ ಕೂಡ ನಯನ ದ್ವಯಂಗಳು, ನಯನ ಅಂದ್ರೆ ಕಣ್ಣುಗಳು, ದ್ವಯಂಗಳು 2. ಆ 2 ಕಣ್ಣುಗಳು ಹೇಗೆ ಆಕರ್ಷಣೀಯವಾಗಿ ನಮ್ಮ ದೇಹದಲ್ಲಿ ಕಾಣುತ್ತದೆಯೋ ಹಾಗೆಯೇ ನವಗ್ರಹ, ನವ ಎಂದರೆ 9 ಗ್ರಹಗಳ ನಡುವೆ, ಅದರಲ್ಲಿ ಚಂದ್ರ ಚಂದ್ರ ಮತ್ತು ಆದಿತ್ಯ ಅಂತ ಹೇಳಿದ್ರೆ ಸೂರ್ಯ, ಉರ್ವಿಯಂ ಪರ್ವಿ, ಇವರಿಬ್ಬರೇನೆ ಹೆಚ್ಚು ಶೋಭಾಯಮಾನವಾಗಿ ಪ್ರಕಾಶಮಾನವಾಗಿ ಕಾಣುತ್ತಾರೆಯೋ ಅದೇ ರೀತಿ ಭೂಲೋಕದಲ್ಲಿ ಹರಡಿರ್ತಕ್ಕಂತಹ, ಪಸರಿಸಿರ್ತಕ್ಕಂತಹ, ಹರಿಯುತ್ತಿರ್ತಕ್ಕಂತಹ ನಾನಾ ವಿವಿಧ ರೀತಿಯ ನದಿಗಳ ನಡುವೆ, ವಿವಿಧ ರೀತಿಯ ನದಿಗಳ ಮಧ್ಯದಲ್ಲಿ ಸುರಚಿರ, ಸುಂದರವಾಗಿ ಹರಿತಾ ಇರ್ತಕ್ಕಂಥ ನದಿಗಳ ನಡುವೆ ಗಂಗೆ ತುಂಗಭದ್ರೆಗಳ್ ಒಪ್ಪ, ಗಂಗಾ ಸ್ನಾನಂ ತುಂಗಾಪಾನಂ ಅಂತ ಹೇಳ್ತೀವಲ್ಲ, ಅದೇ ರೀತಿ ಗಂಗೆ ಮತ್ತು ತುಂಗಭದ್ರಾ ನದಿಗಳು ಹೇಗೆ ಶೋಭಾಯಮಾನವಾಗಿ ಹರಿತಾ ಇದೆಯೋ ಅದೇ ರೀತಿಯಲ್ಲಿ ಆ ಮಹಿಮೆಗಳನ್ನು ಎಸೆವ ತೆರದಿ, ಅವುಗಳ ಮಹಿಮೆ ಹೇಳತೀರದು ಆ ಗಂಗಾ ಸ್ನಾನಂ ತುಂಗಾಪಾನಂ, ಗಂಗೆಯು ಸ್ನಾನಕ್ಕೆ, ತುಂಗಾ ನದಿಯ ನೀರು ಪಾನಂ ಅಂದರೆ ಕುಡಿಯುವುದಕ್ಕೆ ಹೇಗೆ ಮಹಿಮೆಗಳು ಇದೆಯೋ ಅದರ ಬಗ್ಗೆ ತೆರದಿ ರೀತಿಯಲ್ಲಿ
ಸುರಪನ ಸಭೆಯನ್, ಸುರಪ ಅಂತ ಹೇಳಿದ್ರೆ ಇಲ್ಲಿ ಇಂದ್ರ, ಸುರಪ ಅಂದ್ರೆ ಇಂದ್ರ, ಇಂದ್ರನ ಒಂದು ಸಭೆ, ಇಂದ್ರನ ಒಡ್ಡೋಲಗದಲ್ಲಿ ಎಡೆಗೊಂಡ, ಆ ಇಂದ್ರನ ಸಭೆಯಲ್ಲಿ ನೆಲೆಸಿರ್ತಕ್ಕಂತಹ ಮುನಿ ಕುಲದ, ಮುನಿ ಅಂತ ಹೇಳಿದ್ರೆ ಋಷಿ ಕುಲದ ನಡುವೆ ಮಧ್ಯದಲ್ಲಿ ಇರ್ದರ್ ಅಧಿಕ ವಿಶ್ವಾಮಿತ್ರ ವಾಸಿಷ್ಠರು, ಅದರಲ್ಲಿ ಏನೇ ವಿಶ್ವಾಮಿತ್ರ ವಾಸಿಷ್ಠರು ಹೇಗೆ ತುಂಬ ಚೆನ್ನಾಗಿ ಶೋಭಾಯಮಾನವಾಗಿ ಕಾಣ್ತಾ ಇದ್ರು ಅನ್ನೋದನ್ನ ಇಂದ್ರನ ಒಡ್ಡೋಲಗದ ಸಭೆಯ ಮೂಲಕ ರಾಘವಾಂಕ ಬಹಳ ಮನೋಜ್ಞವಾಗಿ ವಿವರಿಸಿರುವುದನ್ನು ನಾವು ಈ ಒಂದು ಪದ್ಯಭಾಗದಲ್ಲಿ ಕಾಣಬಹುದಾಗಿದೆ. ಮುಂದಿನ ಪಾಠದಲ್ಲಿ ನಂತರ ನೋಡೋಣ, ಮುಂದಿನ ಒಂದು ಪದ್ಯಭಾಗವನ್ನು ನೋಡೋಣ.